ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿಪಿಟಿ. ಸ್ನೇಹಿತರೆ, ನಮ್ಮ ಗುಂಡ್ಲುಪೇಟೆಯಲ್ಲಿ ಒಬ್ಬರು ಅದ್ಭುತವಾದಂತಹ ಕಲಾವಿದರಿದ್ದಾರೆ. ಅವರು 80 ಮತ್ತು 70ರ ದಶಕದಲ್ಲಿ ನಮ್ಮ ಸಾಹಸಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರ ಚಿತ್ರವಾದಂತಹ ಜಯಸಿಂಹ ಚಿತ್ರದಲ್ಲಿ ಒಬ್ಬರು ಕಾಡು ಕುರುಬರಾಗಿ ಅಭಿನಯವನ್ನು ಮಾಡಿದ್ದಾರೆ. ಅವರೇ ನಮ್ಮ ಗುಂಡ್ಲುಪೇಟೆಯ ಜೂನಿಯರ್ ವಿಷ್ಣುವರ್ಧನ್ ನಾಗಣ್ಣ ಉರ್ಫ್ ಕಾಕಾಸೂರ. ಇವರ ಒಂದು ಅದ್ಭುತವಾದಂತಹ ಒಂದು ಅಭಿನಯ ನಾಗರಾವು ಚಿತ್ರದ ಹಾವಿನ ದ್ವೇಷ 12 ವರುಷ ನನ್ನ ರೋಷ 100 ವರುಷ ಅನ್ನುವಂತಹ ಹಾಡಿಗೆ ಅದ್ಭುತವಾದಂತಹ ಒಂದು ಅಭಿನಯವನ್ನು ಮಾಡಿದ್ದಾರೆ. ಇವರು ಬರೀ ಸಿನಿಮಾದಲ್ಲಿ ಅವರು ಅಭಿನಯ ಮಾಡಿದ್ದಾರೆ. ಆವತ್ತಿನ ದಿನದಲ್ಲಿ ಜಯಸಿಂಹ ಚಿತ್ರದಲ್ಲಿ ಕಾಡು ಕುರುಬರ ಒಂದು ನಾಯಕನಾಗಿ ಅಭಿನಯ ಮಾಡಿದ್ದಾರೆ. ಹಾಗೂ ಇನ್ನು ಇವರು ಶೋಭರಾಜ್ ರವರ ನಾಳೆ ಬಾ ಅನ್ನುವಂತಹ ಚಿತ್ರದಲ್ಲೂ ಕೂಡ ಮಂತ್ರವಾದಿ ಪಾತ್ರದಲ್ಲಿ ಕೂಡ ಮಿಂಚಿದ್ದಾರೆ. ಹಾಗೆ ಸಣ್ಣ ಪುಟ್ಟ ಒಂದು ಧಾರಾವಾಹಿಗಳಲ್ಲಿ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗಾಗಿ ಇಂತಹ ಒಂದು ಇವರಿಗೆ ವಯಸ್ಸು 68 ಆದರೂ ಕೂಡ ಇವರ ಒಂದು ಲವಲವಿಕೆ, ಈ ಒಂದು ಉತ್ಸಾಹ, ಒಂದು ಹುಮ್ಮಸ್ಸು ಇನ್ನೂ ಕೂಡ ಒಂದು 30 ವರ್ಷದ ಯುವಕರಂತೆ ಅಭಿನಯ ಮಾಡ್ತಾಯಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಒಂದು ಹರಕೆ, ಆಶೀರ್ವಾದ, ಪ್ರೋತ್ಸಾಹ ಮತ್ತು ನಿಮ್ಮ ಒಂದು ಸಹಕಾರ, ಹಾಗೆ ಇವರ ಒಂದು ಡ್ಯಾನ್ಸ್ ಇಷ್ಟ ಆದರೆ ಒಂದು ಲೈಕು, ಕಮೆಂಟು ಮತ್ತು ಶೇರ್ ಮಾಡುವುದರ ಮುಖಾಂತರ, ಹಾಗೂ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ನಮ್ಮನ್ನು ಹರಸಿ ಆಶೀರ್ವದಿಸಿ ಅಂತ ಕೇಳ್ತಾ, ಹಾಗೆ ಸ್ನೇಹಿತರೆ, ನಮ್ಮ ಈ ಒಂದು ಅದ್ಭುತವಾದಂತಹ ಪ್ರತಿಭೆ ನಾಗಣ್ಣ ಇವರ ಒಂದು ನೃತ್ಯ, ಇವರು ಸುಮಾರು ಒಂದು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಇವರ ಒಂದು ಡ್ಯಾನ್ಸನ್ನು ನೋಡುವುದಕ್ಕಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಈ ಒಂದು ಬೆಳಗಿನ ಒಂದು ಶುಭೋದಯದೊಂದಿಗೆ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಈ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ತಮ್ಮೆಲ್ಲರೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕು, ಕಮೆಂಟು, ಶೇರ್ ಮಾಡೋದರ ಮುಖಾಂತರ ನಮ್ಮನ್ನು ಹರಸಿ ಆಶೀರ್ವದಿಸಿ ಅಂತ ಕೇಳ್ತಾ, ಮತ್ತೊಮ್ಮೆ ವಿಡಿಯೋ ಮಾಡೋದಕ್ಕೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ತಮ್ಮೆಲ್ಲರೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮನ್ನು ಹರಸಿ ಆಶೀರ್ವದಿಸಿ ಅಂತ ಕೇಳ್ತಾ, ಇದು ಶ್ರೀರಾಮದೇವರ ಗುಡ್ಡದ ಒಂದು ಹತ್ತಿರದ ಇರುವಂತಹ ಒಂದು ಶೂಟಿಂಗ್ ಪ್ಲೇಸು. ಹಾಗಾಗಿ ಇಂತಹ ಒಂದು ಅದ್ಭುತವಾದಂತಹ ಕಲಾವಿದರಿಗೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳ್ತಾ, ಮಗದೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ, ಈ ಒಂದು ನಾಗರಾವು ಚಿತ್ರದ ಒಂದು ಅಭಿನಯಕ್ಕಾಗಿ ನಮ್ಮ ಹಲವಾರು ಇವರು ಸುಮಾರು ಒಂದು ಕಿರುತೆರೆಯಲ್ಲಿ ಮತ್ತು ಹಿರಿತೆರೆಯಲ್ಲಿ ಹಾಗೂ ಬೆಳ್ಳಿತೆರೆಯಲ್ಲಿ ಇವರದೇ ಆದಂತಹ ಒಂದು ಟ್ಯಾಲೆಂಟನ್ನು ತೋರ್ಪಡಿಸಿದ್ದಾರೆ. ಹಾಗಾಗಿ ಮಗದೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ, ಈ ಒಂದು ಬೆಳಗಿನ ಶುಭೋದಯದೊಂದಿಗೆ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿಪಿಟಿ. ಹಾಗಾಗಿ ಇಂತಹ ಒಂದು ಅದ್ಭುತವಾದ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.